सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये द्वितीये पादे सूत्रद्वयात्मकेऽस्मिन् द्वितीये तदभावाधिकरणे तस्मिन् तदभावाधिकरणे उपनिबद्धं प्रथमं सूत्रम्। द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः सप्तमं सूत्रम्। पादादितः द्वितीय पादादितः सप्तमं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तमं सूत्रं तद्भाष्यभागं च यथाचार्यानुग्रहं विचारयामः। अग्रे तावत् श्री श्री शंकर भगवत पूज्यपादानां प्रशस्ति श्लोकमेकं द्विवारं पठामः। ॐ यमनियमाद्यङ्गयुतो सुलभो यदीयपदभाजाम् यमभीतिभञ्जनकरम् तमहं प्रणमामि शङ्कराचार्यम्। ॐ यमनियमाद्यङ्गयुतो सुलभो यदीयपदभाजाम् यमभीतिभञ्जनकरम् तमहं प्रणमामि शङ्कराचार्यम्। तमहं प्रणमामि शङ्कराचार्यम्। अथ श्रीमच्छङ्कर भगवतः कृतौ शारीरकमीमांसा भाष्ये द्वितीये पादे द्वितीयं तदभावाधिकरणम्। ॐ तदभावो नाडीषु तच्छ्रुतेरात्मनि च ॐ अतः प्रबोधोऽस्मात् इमानि द्वे इमानि न मास्तु इमौ इमे द्वे सूत्रे तस्मिन् तदभावाधिकरणे उपनिबद्धे। ಎರಡೇ ಸೂತ್ರಗಳಿರೋದ್ರಿಂದ ದ್ವಿತೀಯ ವಿಭಕ್ತಿಯನ್ನೇ ಹೇಳಬಹುದು, ಏನು ತೊಂದರೆ ಇಲ್ಲ. ಇದಾನೀಂ ತತ್ರ ತಸ್ಮಿನ್ ತದಭಾವಾಧಿಕರಣೆ ಪ್ರಥಮಂ ಸೂತ್ರಂ ವಿಚಾರಯಾಮಃ. ಓಂ ಅಗ್ರೆ ತಾವತ್ ತತ್ಸೂತ್ರಂ ದ್ವಿವಾರಂ ಪಠಾಮಃ. ಓಂ
ತದಭಾವೋ ನಾಡೀಷು ತಚ್ಛ್ರುತೇರಾತ್ಮನಿ ಚ. ಓಂ ತದಭಾವೋ ನಾಡೀಷು ತಚ್ಛ್ರುತೇರಾತ್ಮನಿ ಚ. ತದಭಾವಃ ಸ್ವಪ್ನಸ್ಯ ಅಭಾವಃ. ಸ್ವಪ್ನಸ್ಯ ಅಭಾವಃ किं तत् सुषुप्तम्. तदभावः इत्युक्ते स्वप्नस्य अभावः सुषुप्तं नाडीषु च आत्मनि भवति. ಅಂದ್ರೇನು? ತದಭಾವಃ ಅಂದ್ರೇನು? ಸ್ವಪ್ನಸ್ಯ ಅಭಾವಃ ಅಂದ್ರೇನು? ಈ ಒಂದು ನಿದ್ರಾ ಸ್ಥಿತಿ, ಸುಷುಪ್ತಿ ಸ್ಥಿತಿ, ಸುಷುಪ್ತಾವಸ್ಥೆ, ಸುಷುಪ್ತ್ಯವಸ್ಥೆ, ಸುಷುಪ್ತಾವಸ್ಥೆ, ಇದು ಎಲ್ಲಿ ಆಗುತ್ತೆ ಈ ಜೀವನಿಗೆ ಅಂತಂದ್ರೆ ನಾಡೀಷು ಚ ಆತ್ಮನಿ ಭವತಿ. ನಾಡಿಗಳಲ್ಲಿ ಮತ್ತೆ ಆತ್ಮನಲ್ಲಿ ಆಗುತ್ತದೆ ಅಂತ ಹೇಳ್ಬಿಟ್ರು. ಈಗ ಆಯ್ತಲ್ಲ, ನಾಡಿಗಳಲ್ಲಿ ಆತ್ಮನಲ್ಲಿ ಅಂದ್ರೆ ಏನು ಅಂತ ನೋಡಿ. ಇಲ್ಲಿ ನಾಡೀಷು ಈ ಒಂದು ಜೀವನಿಗೆ ಈ ಅವಸ್ಥೆ ಅಂತಕ್ಕಂಥದ್ದು, ಈ ಸುಷುಪ್ತಿ ಅಂತಕ್ಕಂಥದ್ದು ಆಗುತ್ತೆ. ಎಲ್ಲಾಗುತ್ತೆ ಅಂತಂದ್ರೆ ನಾಡಿಗಳಲ್ಲಿ ಮತ್ತೆ ಆತ್ಮನಲ್ಲಿ ಅಂತ ಹೇಳಿದ್ರು. ಈಗ ನಾಡೀಷು ಚ ಆತ್ಮನಿ ಅಂತ ಇದೆಯಲ್ಲ, ಚ ಅಂತ ಹೇಳುವಾಗ ಏನರ್ಥ ಬರುತ್ತೆ? ಓ, ನಾಡಿಗಳಲ್ಲಿ ಮತ್ತೆ ಆತ್ಮನಲ್ಲಿ ಅಂತ ಅರ್ಥ ಬಂದ್ಬಿಡುತ್ತೆ. ಅಂದೇನು ಅಂದ್ರೆ ನಾಡಿಗಳು ಒಂದ್ ಕಡೆ ಇದೆ, ಆತ್ಮ ಒಂದ್ ಕಡೆ ಇದೆ, ಇಲ್ಲೂ ಇರ್ತಾನೆ, ಅಲ್ಲೂ ಇರ್ತಾನೆ, ಎರಡು ಕಡೆ ಇರ್ತಾನೆ. ಈಗ ಸಹ ಕುತ್ರ ಭವತಿ ಅಂತಂದ್ರೆ ಸಹ ಗೃಹೇ ಚ ಬಹಿಶ್ಚ ಭವತಿ ಅಂತ ಹೇಳಿದ್ರೆ ಅವನು ಮನೆಯಲ್ಲಿಯೂ ಮತ್ತೆ ಹೊರಗಡೆಯಲ್ಲಿಯೂ ಇರುತ್ತಾನೆ. ಅಂದ್ರೇನು? ಎರಡು ಕಡೆನೂ ಸ್ವತಂತ್ರ ಇರ್ತಾನೆ ಅಂತಲೂ ಅರ್ಥ ಬಂತು. ಹಾಗೆ ಇಲ್ಲಿ ಬೇರೆ ಬೇರೆ ಒಂದಕ್ಕೊಂದು ಅಪೇಕ್ಷೆ ಇಲ್ಲ. ಮನೆಗೂ ಮತ್ತೆ ಹೊರಗಿನ ಸ್ಥಾನಕ್ಕೂ ಏನು ಯಾವ ಅಪೇಕ್ಷೆ ಒಂದಕ್ಕೊಂದು ಸಂಬಂಧವಾಗಲು ಇಲ್ಲ. ಆದರೆ ಈ ಒಂದು ಅರ್ಥ, ಪ್ರಯೋಜನ, ಗುರಿ ಮಾತ್ರ ಒಂದೇ. ಏನಾಗಿದೆ ಎಲ್ಲೋ ಹೋಗ್ಬೇಕು, ಅಲ್ಲೆಲ್ಲ ಕೆಲಸ ಮಾಡಬೇಕು, ಮನೇಲಿ ಮಾಡಬೇಕು, ಸಂಸಾರ ಸಾಗಿಸ್ಬೇಕು. ಸಂಸಾರ ಸಾಗಿಸ್ಬೇಕು ಅಂತ ಅನ್ನೋದು ಗುರಿ ಅಷ್ಟೆ. ಅದು ಒಂದೇ ಗುರಿ. ಆದರೆ ಅವನ ಸ್ಥಾನ ಇದೆಯಲ್ಲ, ಅದಕ್ಕಾಗಿ ಆ ಸ್ಥಾನಗಳಿದೆಯಲ್ಲ, ಅದು ಮನೆಯೂ ಸ್ಥಾನ ಮತ್ತೆ ಆಚೆಯೂ ಸ್ಥಾನ, ಹೊರಗಡೆಯೂ ಸ್ಥಾನ, ಎರಡೂ ಸ್ಥಾನ. ಹಾಗೆ ಇಲ್ಲಿ ಒಂದೇ ಗುರಿ. ಯಾರಿಗೆ? ಇವನಿಗೆ, ಜೀವನಿಗೆ. ಅದು ಎಲ್ಲಿ ಯಾವ ಗುರಿ ಏನು? ಅದೇ ಶಾಂತನಾಗಿ ಯಾವ ಕರಣಗಳ ವ್ಯಾಪಾರವೂ ಇಲ್ಲದೆ ಸುಷುಪ್ತಿ ಸ್ಥಾನವನ್ನ ಸೇರುವುದು. ಅದೇ ಗುರಿ ಇವನಿಗೆ. ಹೌದಾನೆ? ಒಂದೇ ಅದು ಗುರಿ. ಆದರೆ ಅದು ಹೇಗೆ ಮಾಡ್ತಾನೆ? ನಾಡೀಷು, ನಾಡಿಗಳಲ್ಲಿ ಮತ್ತೆ ಆತ್ಮನೆ, ಇವೆಲ್ಲ ಹೇಳೋದು ಹಿಂದೆ ಹೇಳಿದ್ರಲ್ಲ. ನಾಡಿ, ಪುರಿ, ತತ್ವ, ಮತ್ತೆ ಆರ್ಧಾಕಾಶ, ಮತ್ತೆ ಆತ್ಮ, ಇವೆಲ್ಲ ಹೇಳಿದ್ರಲ್ಲ. ಹೀಗೆ ಇಲ್ಲಿ ಎಲ್ಲ ಕಡೆ ಆಗುತ್ತೆ. ಎಲ್ಲ ಕಡೆ ಹೇಗಾಗುತ್ತೆ? ಎಲ್ಲ ಕಡೆ ಆಗುತ್ತೆ ಅಂದ್ರೆ ಅವರು ಒಂದೊಂದು ಕಡೆಯಲ್ಲಿ ಒಂದು ಸ್ವಲ್ಪ ಹೊತ್ತು, ಅದೆಲ್ಲ ನಾವು ಹೇಳೋ ಅವನು ಎಷ್ಟು ಬರುತ್ತೋ ಅಷ್ಟು ಹೊತ್ತು ಇದ್ದು ಆ ಗುರಿಯನ್ನು ತಲುಪ್ತಾನೆ. ಅಲ್ಲಲ್ಲೂ ಕೂಡ ಅನುಭವಿಸ್ತಾನೆ. ಅದೆಲ್ಲ ಗುರಿ, ಅದು ಸ್ವಪ್ನ ಸ್ಥಾನವೇ ಅದು ಅಂತ ಹೇಳಿ ಬೇರೆ ಬೇರೆಯಾಗಿ ಹೇಳ್ತಾ ಅರ್ಥ ಬರುತ್ತೆ. ಆದರೆ ಹಾಗೆ ಅಂತಕ್ಕಂಥದ್ದು ಏನಿಲ್ಲ. ಈ ನಾಡಿ ಆತ್ಮನೆ ಅಂತಂದ್ರೂ ಕೂಡ ಅವೆಲ್ಲವೂ ಕೂಡ ಒಂದು ಸಮುಚ್ಚಯಾರ್ಥ, ಒಂದು ಸೇರಿ ಅರ್ಥದಲ್ಲಿ ತಗೊಳ್ಬೇಕು. ಶಾಂತಕ್ಕಂಥ ಸಮುಚ್ಚಯಾರ್ಥದಲ್ಲಿ ತಗೊಳ್ಬೇಕು. ಮತ್ತೆ ಆ ಗುರಿ ಏನು? ಆ ಸುಷುಪ್ತ ಸ್ಥಾನವನ್ನು ಸೇರುವುದು. ಅದು ಆದ್ರೆ ಏನಲ್ಲ, ಎಲ್ಲವೂ ಕೂಡ ಬೇರೆ ಬೇರೆಯಾಗಿ ಅಲ್ಲ. ಇಲ್ಲಿರ್ತಾನೆ, ಅಲ್ಲಿರ್ತಾನೆ, ಎಲ್ಲದರಲ್ಲೂ ಅನುಭವಿಸ್ತಾ ಇಲ್ಲ. ಹಾಗಲ್ಲ, ಎಲ್ಲವೂ ಸೇರಿ ಒಂದೇ. ಆ ನಾಡಿ ಮೊದಲಾದವೆಲ್ಲ ಸೇರಿ ಒಂದೇ. ಅದರ ಮುಖಾಂತರ ಅದರಿಂದ ಒಂದೇ ಸುಷುಪ್ತಿ, ಅವೆಲ್ಲ ಸೇರಿ ಒಂದೇ ಮುಖಾಂತರ, ಅದೆಲ್ಲ ಒಂದೇ ಸ್ಥಾನ, ಸುಷುಪ್ತಿ ಸ್ಥಾನ ಅಂತ ಹೇಳಿ ಬೇರೆ ಬೇರೆ ಅಂತ ಅನ್ನೋದನ್ನ ಅಲ್ಲಗಳಿಸ್ತಾ ಇದ್ದಾರೆ. ಬೇರೆ ಬೇರೆ ಅಂತ ಪೂರ್ವ ಪಕ್ಷಿ ಹೇಳಿದ್ದ. ಅದಕ್ಕೆ
ಈ ಶ್ರುತಿ ವಾಕ್ಯಗಳ ಆಧಾರ ಕೊಟ್ಟಿದ್ದ. ಈಗ ಅದನ್ನೇನ್ ಮಾಡ್ತಾ ಇದೆ, ಇಲ್ಲಪ್ಪ ಆ ಥರ ಇಲ್ಲ, ಎಲ್ಲ ನಾಡ್ಯಾದಿಗಳು ಅವೇನು ನಾಡಿ ಮತ್ತೆ ಪುರಿತತ್ತು ಆರ್ಧಾಕಾಶ ಮತ್ತೆ ಎಲ್ಲ ಹೇಳಿದ್ರು, ಇನ್ನು 4-5 ಹೇಳಿದ್ದಿಲ್ಲ ಸ್ಥಾನಗಳು, ಅವೆಲ್ಲ ಸೇರಿ ಒಂದೇ. ಯಾವ್ದು ಒಂದೇ ಅಂದ್ರೆ ಯಾವುದದು? ಸುಷುಪ್ತಿ ಸ್ಥಾನ ಅಷ್ಟೇ, ಎಲ್ಲ ಬೇರೆ 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 ಅಂತ ಏನು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಹೇಗೆ ನೋಡಿ, ಈ ಅರ್ಥ ಬರುತ್ತಲ್ಲ, ಹೀಗೂ ಹಾಗೊಂದು ಬರುತ್ತಲ್ಲ ಅಂದ್ರೆ ಅದಕ್ಕೆಲ್ಲ ಸಮಾಧಾನವನ್ನ ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರ. ನೋಡೋಣ ಇನ್ನೊಂದ್ಸರಿ ಆ ಒಂದು ಸೂತ್ರವನ್ನು ಹೇಳ್ಕೊಂಡು ಬಿಡೋಣ. ಆ ಸೂತ್ರ ಹೇಳೋದಾಗ್ತದೆ, ಅದು ನಮಗೆ ಅರ್ಥ ಇವಾಗೆಲ್ಲ ಗೊತ್ತಾಗಿದೆ. ಓಂ ಸದಭಾವ ಸೇರ್ಸ ಹೇಳೋಣ. ಓಂ ಸದಭಾವೋ ನಾಡೀಷು ತಶ್ರುತೇರಾತ್ಮನಿ ಚ. ಸದಭಾವ ಸ್ವಪ್ನಸ್ಯ ಅಭಾವ ನಾಡೀಷು ಚ ಆತ್ಮನಿ ಚ ಭವತಿ ಕುತಃ ತಶ್ರುತೆ. ಯಾಕೆ ಹಾಗಂತ ಶ್ರುತಿ ಇದೆ, ಶ್ರುತಿ ಹೇಳ್ತಾ ಇದೆ ನೋಡಿ. ಅವರು ಶ್ರುತಿ ಪ್ರಮಾಣವನ್ನು ಕೊಟ್ಟರು, ಯಾವುದು ಬೇರೆ ಬೇರೆ ಆಗಿದೆ ಅಂತ ಅನ್ನೋದಕ್ಕೂ ಶ್ರುತಿ ಪ್ರಮಾಣವನ್ನು ಕೊಟ್ಟರು, ಇದಕ್ಕೂ ಶ್ರುತಿ ಪ್ರಮಾಣವನ್ನು ಇವರು ಕೊಡ್ತಾ ಇರೋ ಸಿದ್ಧಾಂತಿಗಳು. ಇಬ್ಬರೂ ಕೂಡ ಒಂದೇ ಒಂದು ದಾರಿ, ಒಂದೇ ಒಂದು ಸಾಧನ, ಅದ್ಯಾವುದು ಶ್ರುತಿ ಪ್ರಮಾಣ ಎಂಬತಕ್ಕಂಥ ಒಂದೇ ಸಾಧನವನ್ನು ತೆಗೆದುಕೊಂಡಿದ್ದಾರೆ ತಮ್ಮ ತಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡುವುದಕ್ಕೋಸ್ಕರ ಮಾಡಿ, ಇದನ್ನ ಸಿದ್ಧಾಂತ ಮಾಡಿ ತೋರಿಸ್ತಾ ಇದೆ. ಇದು ಹೇಗೆ ಸಾಧ್ಯ ಅಂತಂದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಏನಂತ? ಶ್ರುತಿವಾಕ್ಯಗಳಿಗೆ ಪೂರ್ವ ಪಕ್ಷ ಹೇಳಿದ್ದಾನಲ್ಲ, ಹಾಗೂ ಅರ್ಥವನ್ನು ಮಾಡಬಹುದು, ಆದರೆ ಆ ಅರ್ಥ ಸಾಂಪ್ರದಾಯಿಕವಲ್ಲ ಅಷ್ಟೇ. ಶ್ರುತಿವಾಕ್ಯ ಸಂಸ್ಕೃತ, ಅದು ಹಾಗೂ ಅರ್ಥ ಮಾಡಬಹುದು, ಏನ್ ತಪ್ಪಿಲ್ಲ. ಆದರೆ ಹಾಗೆ ಅರ್ಥ ಮಾಡಿದರೆ ಅದೇನಾಗುತ್ತೆ, ಅದು ಸಂಪ್ರದಾಯಕ್ಕೆ ಬದ್ಧವಾಗಿದೆ ಎನಿಸಿಕೊಳ್ಳುವುದಿಲ್ಲ ಅಷ್ಟೆ. ಮತ್ತೆ ಇನ್ನೇನು, ಆ ಶ್ರುತಿವಾಕ್ಯ ಹಾಗಾಗದೆ ಇದ್ದ ಮೇಲೆ ಶ್ರುತಿವಾಕ್ಯಗಳಿಂದ ಯಾವ ಪ್ರಯೋಜನ ನಮಗೆ ಆಗಬೇಕೋ ಅದು ಆಗುವುದಿಲ್ಲ. ಆಯ್ತಲ್ಲ, ಇನ್ನೇನು ಬೇಕು? ಅನರ್ಥ ಸಾಕ. ಪ್ರಯೋಜನ ಯಾವಾಗ ಆಗೋಲ್ವೋ ಅದಕ್ಕಿಂತ ಬೇರೆ ಅನರ್ಥ ಇನ್ನೇನು ಬೇಕಿಲ್ಲ. ಹೀಗೆ ಅದನ್ನು ತೋರಿಸ್ತಾ ಇದ್ದಾರೆ ಈ ಭಾಗದಲ್ಲಿ. ಶ್ರುತಿವಾಕ್ಯಗಳಿಗೆ ಹೇಗೆ ಅರ್ಥವನ್ನು ಮಾಡಬೇಕು ಅಂತ ಬೇಕಾದಷ್ಟು ಕಡೆ ಶಂಕರ ಭಗವತ್ಪಾದರು ಹೇಳಿದ್ದಾರೆ. ನೋಡಿ ಪೂರ್ವಪಕ್ಷಿಗಳೇ, ನೀವು ಅರ್ಥ ಮಾಡಿದ್ದೀರಿ ಶ್ರುತಿವಾಕ್ಯಗಳಿಗೆ, ಇದು ಸರಿಯಲ್ಲ, ಶ್ರುತಿವಾಕ್ಯಗಳಿಗೆ ಹೀಗೆ ಅರ್ಥ ಮಾಡಬೇಕು ಅಂತ ಹೇಳಿ ಅದು ಮೊಟ್ಟ ಮೊದಲಿಗೆ ಬಂದಿದೆ ನೋಡಿ. ಈ ಇಲ್ಲಿ ಈಕ್ಷತ್ಯಧಿಕರಣದಲ್ಲಿ ಈ ಸಾಂಖ್ಯರು ತಮ್ಮ ಸಿದ್ಧಾಂತವನ್ನು ಹೇಳುವಾಗ, ಅವರು ಸಾಂಖ್ಯರು ಆ ವೇದವಾಕ್ಯಗಳನ್ನ ಪ್ರಮಾಣ ತಗೊಂಡಿದ್ರು, ಆದ್ರೆ ಅವರೇನು ವೇದವನ್ನೇ ನಂಬ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ. ಅವ್ರು ಹೇಳ್ತಕ್ಕಂಥದ್ದು ಪ್ರಧಾನ ಪುರುಷ ಅದನ್ನ ಬರ್ತಾ ಇದೆ, ಅದಿಲ್ಲೇ ಆ ವೇದವಾಕ್ಯವನ್ನು ತಗೊಂಡ್ರಲ್ಲ ಪ್ರಮಾಣಕ್ಕೆ, ಅದನ್ನ ಭಗವತ್ಪಾದರು ವ್ಯಾಖ್ಯಾನ ಮಾಡ್ತಾ, ಈಗ ನೋಡಪ್ಪ, ನೀವು ಈ ವಾಕ್ಯಗಳಿದೆಯಲ್ಲ, ಈ ವಾಕ್ಯಗಳನ್ನ ಇಮಾನಿ ವಾಕ್ಯಾನಿ ಏವಂ ವ್ಯಾಖ್ಯೇಯಾನಿ, ನೀವು ಮಾಡಿದ್ದಿರೋ ವ್ಯಾಖ್ಯಾನ ಹಾಗಲ್ಲ, ಹೀಗೆ ವ್ಯಾಖ್ಯಾನವನ್ನು ಮಾಡಬೇಕು ಅಂತ ಹೇಳಿ ಈ ಎಲ್ಲ ಸ್ಮೃತಿ, ಶ್ರುತಿ, ಸ್ಮೃತಿ, ಅನುಭವ, ತರ್ಕ ಎಲ್ಲದಕ್ಕೂ ಹೊಂದುಗಡೆಯಾಗುವ ಹಾಗೆ ಅಲ್ಲಿ ಒಂದು 7 ಸೂತ್ರಗಳ ದೀಕ್ಷತೆಯನ್ನ ಶಬ್ದ ಗುಣಸ್ಥೇನಾಂತ ಶಬ್ದಾತ್ ಸನ್ನಿಷ್ಠತ್ಯ ಮೋಕ್ಷೋಪದೇಶಾತ್ ಅಂತ ಇದೆಯಲ್ಲ, ಇದೆಯಲ್ಲ, ಅದರಲ್ಲಿ ಆ ಸಿದ್ಧನಾಗಿ ತೋರಿಸಿದ್ದಾರೆ. ಬೇಕಾದಷ್ಟು ಹೇಳಿದ್ದಾರೆ, ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ನೋಡಿ. ಏವಂ ಪ್ರಾಪ್ತೆ ಪ್ರತಿಪಾದ್ಯತೆ. ನೋಡಪ್ಪ, ನೀನು ಹೇಳಿದ್ಯಲ್ಲ, ಹೀಗೆಂಬ ಪೂರ್ವ ಪಕ್ಷವು ಬಂದೊದಗಲಾಗಿ, ಪೂರ್ವ ಪಕ್ಷವೇ ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ನಾವು ಏನಂತ ಈ ರೀತಿ ಪ್ರತಿಪಾದನೆಯನ್ನು ಮಾಡುತ್ತೇವೆ. ಪ್ರತಿಪದ್ಯತೆ ಅಂತ ಒಂದು ಪಾಠ ಇದೆ, ಪ್ರತಿಪಾದ್ಯತೆ ಅಂತ ಒಂದು ಪಾಠ ಇದೆ. ಪ್ರತಿಪಾದ್ಯತೆ ಅಂತ ಸ್ಥಾನಗಳು ಹಾಕಿದ್ದಾರೆ, ಅದನ್ನು ನಾವು ಹಿಡ್ಕೊಳ್ಳೋಣ. ಈ ರೀತಿ ನಾವು ಪ್ರತಿಪಾದನೆ ಮಾಡುತ್ತೇವೆ. ಪ್ರತಿಪಾದನೆ ಅಂದ್ರೇನು? ಶ್ರುತಿ, ಅನುಭವ, ತರ್ಕ ಇವಕ್ಕೆ ಅನುಗುಣವಾಗಿ ನಾವು ಇದನ್ನ ಪ್ರತಿಪಾದನೆ ಮಾಡುತ್ತೇವೆ. ಏನಂತ?
ನೀವು ಮಾಡಿರ್ತಕ್ಕಂಥ ಸರಿ ಇಲ್ಲ, ಹೀಗೆ ಅರ್ಥವನ್ನು ಮಾಡಬೇಕು ಎಂಬುದಾಗಿ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುತ್ತೇವೆ. ಇಂತಹ ಒಂದು ಇದು ಬೇಕು ನೋಡಿ, ಸ್ಥಿರವಾದ ನಿಲುವು ಬೇಕು. ಆಮೇಲೆ ಆ ಶಾಸ್ತ್ರದಲ್ಲಿ ಎಂತಹ ಪಾಂಡಿತ್ಯ ಇದಮಿತ್ತಂ ಎಂಬತಕ್ಕಂಥ ಪಾಂಡಿತ್ಯ ಇರಲಿ ನೋಡಿ. ಅದಕ್ಕೆ ಏವಂ ಪ್ರತಿಪಾದ್ಯತೆ. ಏವಂ ಪ್ರತಿಪಾದ್ಯತೆ ಅಂದ್ರೆ ಇಲ್ಲಿ ಪ್ರಕೃತ ನಾವೇನು ಸೇರಿಸ್ಕೊಳ್ಬೇಕಿಲ್ಲಿ. ಏವಂ ಪ್ರತಿಪಾದ್ಯತೆ ಸೂತ್ರಕಾರೇಣ, ಸೂತ್ರಕಾರರಿಂದ ಹೀಗೆ ಪ್ರತಿಪಾದಿಸಲ್ಪಡುತ್ತದೆ. ಕರ್ಮಣಿ ಪ್ರಯೋಗ ಅದು ಸೂತ್ರಕಾರ ಹೀಗೆ ಹೇಳ್ತಾರೆ ಅಂತ ಅರ್ಥ. ಮತ್ತು ಏನಂತ ಹೇಳ್ತಾರೆ, ತದಭಾವೋ ನಾಡೀಷು ಆತ್ಮನಿಚ ಇತಿ. ಸಚ್ಛ್ರುತೆ ಅಂತಕ್ಕಂಥದ್ದು ಡಾಟ್ ಹಾಕು, ಅದು ಬಿಟ್ಟು ಯಾಕೆ ಸಚ್ಛ್ರುತೆ ಅದು ಈ ಹೇತುವನ್ನು ಸೂಚಿಸ್ತಕ್ಕಂಥದ್ದು, ಕಾರಣವನ್ನ ಅದು ಬೇಕು. ಇದೇನು ತದಭಾವೋ ನಾಡೀಷು ಆತ್ಮನಿಚ, ಇಷ್ಟೇ ನಮಗೆ ಬೇಕಾಗಿರ್ತಕ್ಕಂಥ. ಯಾವುದಕ್ಕೆ ಸಿದ್ಧಾಂತ ಮಾಡೋದಕ್ಕೆ ಎಂದು ತದಭಾವ ಸ್ವಪ್ನಸ್ಯ ಅಭಾವ ಅಂದ್ರೆ ಆ ಸುಷುಪ್ತಿ ಸ್ಥಾನ ಸುಷುಪ್ತಂ ಅಂತ ಇದೆಯಲ್ಲ, ಅದು ಎಲ್ಲಾಗತ್ತೆ ಅಂದ್ರೆ ನಾಡೀಷು ಆತ್ಮನಿಚ. ಅದಕ್ಕಾಗಿ ಇವರು ಭಗವಾನ್ ಸೂತ್ರಕಾರರು ಈ ಸೂತ್ರವನ್ನು ಹೇಳಿದ್ದಾರೆ. ತದಭಾವೋ ನಾಡೀಷು ಆತ್ಮನಿಚ, ತದಭಾವ ನಾಡೀಷು ಆತ್ಮನಿಚ. ತದಭಾವ ಅಂದ್ರೇನು, ಅದ್ಯಾವುದು ಬೇರೆ ಅಲ್ಲ. ತದಭಾವನ ಸುಷುಪ್ತಿ ಅಂತ ಅರ್ಥ. ಅದೇನ ಅರ್ಥ ಆಯ್ತು, ಸುಷುಪ್ತಾವಸ್ಥಾ ನಾಡೀಷು ಆತ್ಮನಿ ಭವತಿ ಅಷ್ಟೇ. ತದಭಾವ ಇತಿ ತಸ್ಯ ಪ್ರಕೃತಸ್ಯ ಸ್ವಪ್ರದರ್ಶನಸ್ಯ ಅಭಾವ ಸುಷುಪ್ತಂ ಇತ್ಯರ್ಥಃ. ನೋಡಿ, ಇದು ತದಭಾವ, ಅದರ ಅಭಾವ, ತಸ್ಯ ಅಭಾವ ತದಭಾವ. ತಸ್ಯ ಅಭಾವ ಇತ್ಯುಕ್ತೆ ಕಸ್ಯ ಅಭಾವ ಅಂದ್ರೆ ಸ್ವಪ್ರದರ್ಶನಸ್ಯ ಅಭಾವ. ಏನು ಒಳ್ಳೆ ಇದು ಹೇಗೆ ಭಾಷ್ಯ ಇದು ಬಳಿತಾರೆ ಅಂತಂದ್ರೆ, ಈ ಇವನು ಹೇಳಿದ್ದಾನಲ್ಲ, ಸುಲಿದ ಬಾಳೆಯ ಹಣ್ಣಿನಂದದಿ. ಒಳ್ಳೆ ಸುಲಿದ ಬಾಳೆಹಣ್ಣು ಆ ಸುಲಿಯೋ ಹಾಗೂ ಇದು ಹಾಗೆ ಸುಲಿದೇ ಕೊಟ್ಬಿಟ್ಟಿದ್ದಾರೆ ನಮಗೆ. ಏನ್ ತಿನ್ಬೇಕಾಗ್ತದೆ ನಾವು, ಬಾಕಿ ಅಷ್ಟು ಇನ್ನೇನಿಲ್ಲ. ಹಾಗೆ ಅಷ್ಟು ಬಿಡಿಯಾಗಿ ತಿಳಿಯಾಗಿ ಸ್ಫುಟವಾಗಿ ಎಲ್ಲರಿಗೂ ಗೊತ್ತಾಗುವ, ಎಲ್ಲ ಅಧಿಕಾರಿಗಳಿಗೂ ಗೊತ್ತಾಗುವ ಬರೆಯ ಭಾಷೆಗಳನ್ನು ಬರೀತಾರೆ. ಏನು ತಸ್ಯ ಪ್ರಕೃತಸ್ಯ ಸ್ವಪ್ರದರ್ಶನಸ್ಯ. ಇಲ್ಲಿ ಪ್ರಕೃತ ಯಾವುದಿದೆ, ನಾವು ಪ್ರಕೃತ ಅಂದ್ರೆ ನಾವು ವಿಚಾರ ಮಾಡ್ತಾ ಇರತಕ್ಕಂಥದ್ದು ಯಾವುದು, ಅವಸ್ಥಾತ್ರಯ ವಿಚಾರ. ಅದನ್ನು ನಾವು ಯಾವುದನ್ನು ವಿಚಾರ ಮಾಡಿದ್ದೇವೆ, ಈಗ ನಾವು ಯಾವುದನ್ನು ವಿಚಾರ ಮಾಡ್ತಾ ಇದ್ದೇವೆ, ಯಾವ ಸ್ವಪ್ರದರ್ಶನದ ವಿಚಾರವನ್ನು ಮಾಡ್ತಾ ಇದ್ದೇವೆ, ಸ್ವಪ್ನದ ವಿಚಾರವನ್ನು ಮಾಡ್ತಾ ಇದ್ದೇವೆ. ಅದೆಲ್ಲಿ ಶುರುವಾಗಿರೋದು, ಸಂಧ್ಯೆ ಸೃಷ್ಟಿರಾಹಿ. ಸಂಧ್ಯೆ ಅಂದ್ರೆ ಸ್ವಪ್ನೆ, ಸ್ವಪ್ನಾವಸ್ಥಾಯಾಮ್. ಪ್ರಕೃತವಾಗಿರತಕ್ಕಂತಹ ಯಾವ ಸ್ವಪ್ನ ಇದೆಯಲ್ಲ, ಸ್ವಪ್ರದರ್ಶನಸಿ ಅಭಾವ ಸುಷುಪ್ತಂ ಇತ್ಯರ್ಥಃ. ನೋಡಿ, ನಪುಂಸಕಲಿಗೆ ಪ್ರಯೋಗ ಮಾಡಿದ್ರು, ನಪುಂಸಕಲಿಂಗ ಸುಷುಪ್ತಂ ಅಂತ. ಅಲ್ಲಿಗೆ ಏನಾಯ್ತು, ಅವಸ್ಥೆ ಸೇರಿಸ್ಕೊಂಡ್ರೆ ನಾವು ಸುಷುಪ್ತಾವ, ಇಲ್ಲಿ ಸುಷುಪ್ತಾವಸ್ಥಾ ಅಷ್ಟೇ. ಸ್ತ್ರೀಲಿಂಗ ಸುಷುಪ್ತಿ ಅಂತ ಮಾಡಿದ್ರೆ ಸುಷುಪ್ತ್ಯವಸ್ಥಾ ಅಂತ ಅಷ್ಟೇ. ನಾಡೀಷು ಆತ್ಮನಿಚ ಇತಿ ಸಮುಚ್ಚಯೇನ ಏತಾನಿ ನಾಡ್ಯಾದೀನಿ ಸ್ವಾಪಾಯ ಉಪೈತಿ ನ ವಿಕಲ್ಪೇನ ಇತ್ಯರ್ಥಃ. ಇದು ಸಿದ್ಧಾಂತವನ್ನ ಒಂದೇ ವಾಕ್ಯದಲ್ಲಿ ಹೇಳಿಬಿಟ್ರು ಆಚಾರ್ಯರು. ಯಾವ ಪದ್ಧತಿ ಇದು, ಸಮಾಸ ವ್ಯಾಸ ಪದ್ಧತಿಯಿಂದ ಒಂದು ವಾಕ್ಯ ಅದನ್ನು ಸಿದ್ಧಾಂತ ಹೇಳಿ ಅದರ ವಿವರಣೆಯನ್ನು ಕೊಡ್ತಾರೆ. ಆಮೇಲೆ ಏನು ಅಂದ್ರೆ ನಾಡೀಷು ಆತ್ಮನಿಚ ಇತಿ, ನಾಡಿಗಳಲ್ಲಿ ಮತ್ತು ಆತ್ಮನಲ್ಲಿ ಎಂಬುದಾಗಿ ಸಮುಚ್ಚಯೇನ, ಅದೇನು ಎರಡನ್ನು ಸೇರಿಸಿಕೊಂಡು, ಎರಡು ಬೇರೆ ಬೇರೆ ಇಲ್ಲ, ಎರಡನ್ನು ಸೇರಿಸಿಕೊಂಡು. ಅಂದ್ರೆ ಈ ಉದಾಹರಣೆಗೆ ನೋಡಿ, ಕಾಫಿ ಆಯ್ತು, ಕಾಫಿ ಯಾವತ್ತು ತಂದು ಕೊಟ್ಟರು, ಏನಪ್ಪ ಕಾಫಿ ನೀವು ಹೇಗೆ ಮಾಡ್ತಾ ಇದ್ದೀರಿ ಅಂತಂದ್ರು. ಕಾಫಿ ಹೇಗೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಇಲ್ಲ ಸ್ವಾಮಿ, ಡಿಕಾಕ್ಷನ್ಗೆ ನಾವೇನ್ ಮಾಡ್ತೀವಿ ಗೊತ್ತೇನು, ಹಾಲನ್ನು ಮತ್ತು ಸಕ್ಕರೆಯನ್ನು ಹಾಕುತ್ತೇವೆ ಅಂದ್ರು. ಹಾಲನ್ನು ಮತ್ತು ಸಕ್ಕರೆಯನ್ನು ಹಾಕುತ್ತೇವೆ ಅಂತಂತಂದ್ರೆ ಏನರ್ಥ ಅದು ಅಂದ್ರೆ,
ಹಾಲು ಹಾಕ್ತೀವಿ, ಸಕ್ಕರೆನೂ ಹಾಕ್ತೀವಿ, ಎರಡು ಬೇರೆ ಬೇರೆಯಾಗಿ ಉಳ್ಕೊಳ್ಳೋದಿಲ್ಲ, ಎರಡು ಒಂದೇ ಸೇರಿಬಿಟ್ಟು ಏನಾಗುತ್ತೆ, ಕಾಫಿ ಎಂಬತಕ್ಕಂಥ ಪ್ರಯೋಜನವಾಗುತ್ತೆ. ಎರಡೂ ಕೂಡ ಬೇರೆ ಬೇರೆ ಅಲ್ಲ, ಇದು ಸಮುಚ್ಚಯ ಅರ್ಥದಲ್ಲಿ ಎರಡು ಸೇರಿ ನಾವು ಹಾಕ್ತೀವಿ ಅಷ್ಟೇ. ಹಾಗಾಗಿ ಏನ್ ಮಾಡ್ತಾರೆ, ನಾವು ಕೆಲವರು ಹಾಲಿಗೆ ಸಕ್ಕರೆ ಹಾಕ್ಬಿಡ್ತಾರೆ, ಆಮೇಲೆ ಅದನ್ನು ಡಿಕಾಕ್ಷನ್ ಹಾಕ್ತಾರೆ. ಆದ್ದರಿಂದ ಸಮುಚ್ಚಯ ಅರ್ಥ ತಗೊಂಡ್ರೆ ಹಾಗೆ ಸಮುಚ್ಚಯ ತಗೊಂಡು ನಾಡೀಶು ನಾಡಿಗಳಲ್ಲಿ ಮತ್ತೆ ಆತ್ಮನಲ್ಲಿ ಸಮುಚ್ಚಯ ಅರ್ಥ ಅಂದ್ರೆ ಎರಡೂ ಒಂದಾಗಿ ತೆಗೆದುಕೊಂಡು ತೆಗೆದುಕೊಂಡು ಈ ನಾಡ್ಯಾದೀನಿ ಈ ಎರಡು ನಾಡ್ಯಾದೀನಿ ಈ ಒಂದು ನಾಡಿಗಳೇ ಮುಂತಾದವುಗಳು ನಾಡಿ ಮತ್ತು ಆತ್ಮ ಎರಡನ್ನು ಸೇರಿಸ್ಕೊಂಡು ಏನ್ ಮಾಡಿದ್ದಾರೆ, ಈ ನಾಡಿ ಮುಂತಾದ ನಾಡಿ ಪುರಿತತ್ವ ಎಲ್ಲ ಇದೆಯಲ್ಲ ಆಮೇಲೆ ಮುಂತಾದ ಸ್ವಾಪಾಯ ಉಪೈತಿ ಅಂದ್ರೆ ಏನು, ಸ್ವಾಪಾಯ ಅಂದ್ರೆ ಆ ನಿದ್ರಾಸ್ಥಿತಿ ಸುಷುಪ್ತಿ ಸ್ಥಾನ, ಉಪೈತಿ ಸೇರುತ್ತದೆ, ಸುಷುಪ್ತಿ ಸ್ಥಾನವನ್ನು ಸೇರುತ್ತದೆ. ಯಾವುದು, ಎರಡು ಸೇರಿಕೊಂಡು. ಹಾಗೆ ಆ ಒಂದು ಡಿಕಾಕ್ಷನ್ಗೆ ಹಾಲು ಕಾಫಿ ಹಾಲು ಮತ್ತು ಸಕ್ಕರೆ ಎರಡು ಸೇರಿ ನಾವು ಅದನ್ನು ಅದಕ್ಕೆ ಬೆರೆದ ಹಾಗೆ ಲೆಕ್ಕ. ಉಪನ್ನ ನ ವಿಕಲ್ಪೇನ ಅಂದ್ರೆ ಒಂದೊಂದನ್ನು ಕೂಡ ಬೇರೆ ಬೇರೆಯಾಗಿ ಅಲ್ಲ, ಇದೇ ಬೇರೆ ಅದೇ ಬೇರೆ ಅಂತ ಏನೂ ಅಲ್ಲ ಅಂತ ಹೇಳಿ. ಕುತಃ ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ತಚ್ಛ್ರುತೆ, ಇಲ್ಲ ತಚ್ಚು ಹಾಗೆಂದು ಶ್ರುತಿ ಇರುವುದರಿಂದ. ಏನ್ ಸ್ವಾಮಿ, ನಾವು ಹೇಳಿದ್ವಲ್ಲಪ್ಪ ಶ್ರುತಿವಾಕ್ಯಗಳನ್ನ, ಶ್ರುತಿ ನಾವು ಹೇಳಿದ್ವಲ್ಲ, ನಾವು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ತಚ್ಛ್ರುತೆ ಅಂದ್ರೆ ತಥಾ ಶ್ರುತೆ ಅಂದ್ರೆ ಆ ಒಂದು ಹಾಗೆಂದೇನು ಎಲ್ಲವನ್ನೂ ಕೂಡ ಸಮುಚ್ಚಯಾರ್ಥದಲ್ಲಿ ಸೇರಿಸಿಕೊಂಡು ಒಂದೇ ಸುಷುಪ್ತಿ ಸ್ಥಾನವೆಂದು ತಿಳಿಸುವ ಶ್ರುತಿ ವಾಕ್ಯವು ಇರುತ್ತದೆ ಇಲ್ಲಿ ಅಂತ ಹೇಳ್ತಾರೆ. ತಚ್ಚ ಸಮುಚ್ಚಯೇ ಸಂಗೃಹೀತಂ ಭವತಿ. ತಥಾ ಹಿ ಅಂದ್ರೆ ಹೇಗೆ ಅಂದ್ರೆ ಸರ್ವೇಷಾಮೇವ ನಾಡ್ಯಾದೀನಾಂ ತತ್ರ ತತ್ರ ಸುಷುಪ್ತಿ ಸ್ಥಾನತ್ವಂ ಶ್ರೂಯತೆ. ಹಾಗೆ ಎಲ್ಲ ನಾಡ್ಯಾದಿಗಳ ನಾಡಿ ಮುಂತಾದವುಗಳು ಅವುಗಳೆಲ್ಲರಲ್ಲೂ ತತ್ರ ಅಲ್ಲಲ್ಲಿ ಅದಕ್ಕೆ ಪ್ರಕೃತಿ ಸಂಬಂಧಪಟ್ಟ ಹಾಗೆ ಸುಷುಪ್ತಿ ಸ್ಥಾನತ್ವಂ ಎಲ್ಲವೂ ಕೂಡ ಸುಷುಪ್ತಿ ಸ್ಥಾನಗಳೇ. ಅಂದ್ರೆ ಎಷ್ಟು ಸುಷುಪ್ತಿ ಸ್ಥಾನಗಳಾಗಿದೆ, ಎಷ್ಟು ಇಲ್ಲ, ಎಲ್ಲವೂ ಸೇರಿ ಒಂದೇ ಸುಷುಪ್ತಿ ಸ್ಥಾನ. ಆದರೆ ಎಲ್ಲವೂ ಕೂಡ ಬೇರೆ ಬೇರೆ ಆಗಿದೆ ಅಂತಾಗಲಿ, ಮತ್ತೆ ಆ ಬೇರೆ ಬೇರೆಯ ಸ್ಥಾನಗಳ ಮುಖಾಂತರ ಇನ್ನೆಲ್ಲೋ ಇರ್ತಕ್ಕಂಥ ಸುಷುಪ್ತಿ ಸ್ಥಾನವನ್ನು ಸೇರ್ತಾನೆ ಜೀವ ಅಂತಕ್ಕಂತಾಗಲಿ ಇಲ್ಲ. ಎಲ್ಲವೂ ಕೂಡ ಈ ನಾಡಿ ಪುರಿ ತತ್ವ ಆಕಾಶ ಪ್ರಾಣ ಇದೆಯಲ್ಲ ಒಂದು ಪ್ರಾಣ, ಅವೆಲ್ಲವೂ ಕೂಡ ಏನು ಅದೊಂದು ಅಲ್ಲಲ್ಲಿ ಆಯಾ ಸ್ಥಾನಗಳು. ಬಟ್ ಅದೆಲ್ಲ ಏನಾಗಿದೆ ಅಂತಂದ್ರೆ ಅವೆಲ್ಲವೂ ಕೂಡ ಸೇರಿ ಒಂದೇ ಸ್ಥಾನ, ಸುಷುಪ್ತಿ ಸ್ಥಾನ. ಅದು ಹೇಗೆ ಗೊತ್ತಾಗದ್ರೆ ಸಮುಚ್ಚಯಾರ್ಥದಲ್ಲಿ ಚ ಶಬ್ದದಿಂದ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ. ತಚ್ಚ ಸಮುಚ್ಚಯೇ ಸಂಗ್ರಹೀತಂ ಭವತಿ. ಈ ಒಂದು ಬಿಟ್ಟೋಯ್ತಲ್ಲ, ಸ್ಥಾನತ್ವಂ ಶ್ರೂಯತೆ. ಈಗ ಕರೆ ಸಚ್ಚ ಸಮುಚ್ಚಯೇ ನೋಡಿ, ಹೀಗೆ ಸುಷುಪ್ತಿ ಸ್ಥಾನ ಎರಡು ಮೂರು ಅಂತ ಇಲ್ಲ, ಒಂದೇ ಸುಷುಪ್ತಿ ಸ್ಥಾನ. ಹೌದ್ ತಾನೆ? ಅದು ಏನಾಗಿದೆ, ಅದೇ ಗೊತ್ತಾಗುತ್ತೆ. ಅದಕ್ಕೆ ಯಾವ ಶ್ರುತಿ ಏನು ಬೇಕಿಲ್ಲ, ಅದು ನಮ್ಮ ಅನುಭವ ಅಲ್ಲ ಸ್ವಾಮಿ. ನನಗೆ ತಾನೇ ಆಗ್ತಾ ಇರೋದು, ಒಬ್ಬನಿಗೆ ಸುಷುಪ್ತಿ ಎಷ್ಟು ಜನಕ್ಕೆ ಆಗ್ತಾ ಇದೆ? ಅಥವಾ ನನ್ನ ಕೈಗೆ ಒಂದು ಸುಷುಪ್ತಿ ಆಗ್ತಾ ಇದೆ, ಕಾಲಿಗೊಂದು ಸುಷುಪ್ತಿ ಆಗಿದೆ, ಕಣ್ಣಿಗೆ ಸುಷುಪ್ತಿ ಅಂತಿದೆಯಾ? ಏನೂ ಇಲ್ಲ, ಎಲ್ಲ ಒಟ್ಟಿಗೆ ನನಗಾಗ್ತಾ ಅಷ್ಟೇ. ನನಗೆ ಅಂದ್ರೇನು, ಕಾರ್ಯಕರಣ ಸಂಬಂಧಿಯಾದ ಈ ಶರೀರ ನಾನು ಅಷ್ಟೆ, ಅದಕ್ಕಾಗ್ತಾ ಇದೆ ಅಂತ ಹೇಳಿದಾಗ ಅದು ಯಾವಾಗ ಹೊಂದುತ್ತೆ ಅಂದ್ರೆ ಈ ಸಮುಚ್ಚಯಾರ್ಥವನ್ನ ಮಾಡಿದಾಗ. ಸಚ್ಚ ಸಮುಚ್ಚಯೇ ಅಂದ್ರೇನು, ಸಮುಚ್ಚಯಾರ್ಥಂ ಗೃಹೀತೆ. ಸಮುಚ್ಚಯಾರ್ಥವನ್ನು ಗ್ರಹಣ ಮಾಡಿದರೆ ಮಾತ್ರ ಇದು ಹೊಂದುತ್ತೆ, ಸಂಗ್ರಹಿಸಬಹುದು. ವಿಕಲ್ಪೇ ಹಿ ಯೇಷಾಂ ಪಕ್ಷೆ ಬಾಧಃ ಸ್ಯಾತ್.
ನೀವು ವಿಕಲ್ಪವಾಗಿ ಅಂದ್ರೇನು, ಇಲ್ಲೂ ಇರ್ತಾನೆ ಅಲ್ಲೂ ಇರ್ತಾನೆ, ಎಲ್ಲ ಬೇರೆ ಬೇರೆಯ ಸ್ಥಾನಗಳು, ಇದು ಒಂದು ಸ್ಥಾನ ಅದು ಒಂದು ಸ್ಥಾನ, ಎಲ್ಲ ಬೇರೆ ಬೇರೆಯ ಸ್ಥಾನಗಳು ಅಂತ ಹೇಳಿ ಆಮೇಲೆ ಇವುಗಳ ಮುಖಾಂತರ ಹಿಂದೆಲ್ಲೋ ಇರತಕ್ಕಂಥ ಸುಷುಪ್ತ ಸ್ಥಾನವನ್ನು ಸೇರುತ್ತಾನೆ ಅಂತೆಲ್ಲ ಅರ್ಥ ಮಾಡಿದ್ರೆ ಆವಾಗ ಏನಾಗುತ್ತೆ, ವಿಕಲ್ಪಾರ್ಥ. ವಿಕಲ್ಪದಲ್ಲಿ ಯೇಷಾಂ, ಯೇಷಾಂ ಅಂತಂದ್ರೆ ಏನು, ಈ ಒಂದು ಈ ಈ ನಾಡ್ಯಾದಿಗಳು ವಿಕಲ್ಪದಿಂದ ಬೇಕಾದಷ್ಟು ನಾಡಿ ಆದಿ ಕುರಿತತ್ತು ಎಲ್ಲ ಅವ ಬೇರೆ ಅರ್ಥ ಮಾಡಿದೆ. ಅವಾಗ ಬಾಧ ಸ್ಯಾತ್, ಪಕ್ಷೇ ಏನು, ಪೂರ್ವ ಪಕ್ಷ, ನಿಮ್ಮ ಪಕ್ಷದಲ್ಲಿ ಅನ್ಯತೆ ಬೇರೆ ಬೇರೆ ಇನ್ನೊಂದು ಪಕ್ಷದಲ್ಲಿ ಆ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ಅವನ ದೃಷ್ಟಿಯಲ್ಲಿ ಬಾಧ ಸ್ಯಾತ್, ಇದು ಹೊಂದೋದಿಲ್ಲ. ಯಾವುದು, ಈ ಸುಷುಪ್ತಿ ಸ್ಥಾನ ಎಲ್ಲ ಸೇರಿ ಒಂದು ಸುಷುಪ್ತಿ ಸ್ಥಾನ ತಾನೆ ಪ್ರತಿಯೊಬ್ಬರಿಗೂ ಕೂಡ, ಅಂತಕ್ಕೂ ಹೊಂದೋದಿಲ್ಲ. ಅದಕ್ಕೆ ಪೂರ್ವ ಪಕ್ಷಿ ಒಂದು ಹೇಳದ, ಅಲ್ಲ ಸ್ವಾಮಿ ಇದನ್ನ ನಾವು ಹೇಳಿದ್ನಲ್ಲ, ಇವಾಗ ಸುಷುಪ್ತಿ ಸ್ಥಾನವನ್ನ ನೀವೇನು ಹೇಳಿದ್ರಿ, ಏನು ಪೂರ್ವ ಪಕ್ಷಿಗಳೇ, ಏನು ಸುಷುಪ್ತಿ ಸ್ಥಾನ ಎಷ್ಟಿದೆ, ನಾಲ್ಕೈದು ಸುಷುಪ್ತಿ ಸ್ಥಾನ ಇರುತ್ತಾ ಎಲ್ಲರೂ ಕೂಡ ಒಂದೇ. ಅದನ್ನ ನಾವು ಹೇಳಿದ್ವಲ್ಲ ಸ್ವಾಮಿ, ನನು ಏಕಾರ್ಥತ್ವಾತ್ ವಿಕಲ್ಪೋ ನಾಡ್ಯಾದೀನ ವ್ರೀಹೀಯವಾದಿವತು ಇತ್ಯುಕ್ತಂ. ಅಲ್ಲ ಸ್ವಾಮಿ, ನಾವು ಯುಕ್ತಿಯಿಂದ ಹೇಳಿದ್ವಲ್ಲ. ಏನ್ ಯುಕ್ತಿ? ಏಕಾರ್ಥತ್ವ. ನೀವು ಹೇಳ್ತಕ್ಕಂಥ ಎಲ್ಲಿ 28 ಸ್ಥಾನಗಳಲ್ಲ, ಒಂದೇ ಸ್ಥಾನ, ಯಾವುದು ಅದೇ ಸುಷುಪ್ತಿ ಸ್ಥಾನ, ಅದಕ್ಕಾಗಿಯೇ ಇವೆಲ್ಲ ಇರ್ತಕ್ಕಂಥದ್ದು ಅಂತ ಹೇಳಿ ನಾವು ಕೂಡ ಹಾಗೆ ಏಕಾರ್ಥವಾಗಿರುವುದರಿಂದ, ಅದೇನು ಒಂದೇ ಒಂದು ಪ್ರಯೋಜನಕ್ಕಾಗಿ ಹೊರಟಿರುವುದರಿಂದ ಏನಾಗಿದೆ, ವಿಕಲ್ಪೋ ನಾಡ್ಯಾದೀನ, ನಾಡಿ ಪುರಿತತ್ತು ಇದಕ್ಕೆಲ್ಲ ವಿಕಲ್ಪ ಆಗ್ಬಹುದು. ಇದು ಆಗ್ಬೋದು ಅದು ಆಗ್ಬೋದು, ಇದು ಇರ್ತಾನೆ ಅದು ಇರ್ತಾನೆ. ಬೆಂಗಳೂರಿಂದ ಒಂದು 4 ಜನ ಬೇರೆ ಬೇರೆಯಾಗಿ ಮೈಸೂರು ಹೊರಟರು. ಒಬ್ಬ ಈ ಕಡೆ ಹೋದ ಕನಕಪುರದಿಂದ, ಇನ್ನೊಬ್ಬ ಮೈಸೂರು ಅಲ್ಲಿ ಮದ್ದೂರು ಕಡೆಯಿಂದ ಹೋದ, ಇನ್ನೊಬ್ಬ ಮಾಗಡಿ ಕುಣಿಯಲ್ ಕಡೆಯಿಂದ ಹೊರಟ, ಹಾಸನ ಕಡೆ ಹೊರಟ. ಹೋದವ್ರು ಎಲ್ರು ಎಲ್ಲಿ ಸೇರಿದ್ರು? ಮೈಸೂರು ಸೇರಿದ್ರು. ಅಲ್ಲ ಸ್ವಾಮಿ, ವಿಕಲ್ಪ ಅಲ್ಲ. ಅವ್ರು ಹಾಗೆ ಎಲ್ಲಿ ಹೋದ್ರು ಒಂದೇ ಕಡೆ ಸೇರಿದ್ರು, ಆಗುತ್ತಲ್ಲ, ಯಾಕಾಗಲ್ಲ ಅಂತ ಹೇಳಿ ಅವನು ಒಂದು ಸಣ್ಣ ಆಕ್ಷೇಪಣೆಯನ್ನು ಹಾಕ್ತ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದ. ಪ್ರೀಹಿಯವಾದಿವತ್, ಪ್ರೀಹಿ ಮತ್ತು ಯವ ಇವುಗಳಂತೆ, ಎಲ್ಲಿ ಯಜ್ಞಾಂಗವಾಗಿ ಬರ್ತಕ್ಕಂಥ ಒಂದು ಮಾತಿದೆ. ಪ್ರೀಹಿ ಭತ್ತ ಯವ ಅಂದ್ರೆ ಜವೆ ಗೋಧಿ, ಎರಡೂ ಕೂಡ ಏನದು, ಅವು ಈ ಹೋಮದಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಸಾಮಗ್ರಿಗಳು. ಅದೇನಾಗುತ್ತೆ, ಅದು ಎರಡನ್ನೂ ಕೂಡ ಬೇರೆ ಬೇರೆಯಾಗಿ ಹಾಕ್ತಾರೆ. ಎರಡೂ ಕೂಡ ಏನಾಗಿದೆ, ಬೇರೆ ಬೇರೆಯ ದ್ರವ್ಯಗಳು, ದ್ರವ್ಯ ಅಂತ ಹೆಸರು ಅದಕ್ಕೆ. ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಎಲ್ಲರೂ ಕೂಡ ಭಕ್ತಕ್ಕೂ ಹೀಗೆ ಸಂಬಂಧ ಇಲ್ಲ. ಆದರೆ ಎಲ್ಲಿ ಹಾಕ್ತಕ್ಕಂಥದ್ದು ಎರಡನ್ನೂ ಕೂಡ ಯಜ್ಞೇಶ್ವರನಿಗೆ ಸಮರ್ಪಣೆ ಮಾಡ್ತಾರೆ, ಸ್ವಾಹ ಅಂತ. ಅಲ್ಲ ಸ್ವಾಮಿ, ನಾವು ಹೇಳಿದ್ವಲ್ಲ ಇದನ್ನ, ಅಂದ್ರೆ ನೇತ್ಯುಚ್ಯತೆ, ಇಲ್ಲಪ್ಪ ಹಾಗಲ್ಲ ಅಂತ ಹೇಳಿ, ನಹಿ ಏಕವಿಭಕ್ತಿ ನಿರ್ದೇಶ ಮಾತ್ರೇಣ ಏಕಾರ್ಥತ್ವಂ ವಿಕಲ್ಪಶ್ಚ ಆಪತತಿ. ನೀನ್ ನೋಡಪ್ಪ, ನೀನೇನು ಹೇಳಿದ್ದೆ, ಏಕಭಕ್ತಿ ನಿರ್ದೇಶ ಮಾತ್ರೇಣ. ನೋಡಿ ಸ್ವಾಮಿ, ಎಲ್ಲ ಕಡೆಯಲ್ಲಿಯೂ ಕೂಡ ಒಂದೇ ಒಂದು ವಿಭಕ್ತಿಯಿಂದ ಹೇಳಿದ್ದಾರೆ. ಅದ್ಯಾವುದದು? ಸಪ್ತಮಿ ವಿಭಕ್ತಿ. ಅದ್ಯಾವುದದು? ಅಧಿಕರಣಾರ್ಥದಲ್ಲಿ ಹೇಳಿದ್ದಾರೆ. ಅಧಿಕರಣ ಅಂತಂದ್ರೇನು? ಆಶ್ರಯ, ಆಯತನ. ಹೀಗೆ ಒಂದೊಂದನ್ನೂ ಕೂಡ ಸಪ್ತಮಿ ವಿಭಕ್ತಿಯನ್ನ ಪ್ರಯೋಗಿಸಿ ಆ ಒಂದು ಆಯತನ ಅಂತ ಹೇಳಿದ್ದಾರಲ್ಲ, ಆವಾಗ ಏನಾಗುತ್ತೆ, ಒಂದೊಂದು ಕೂಡ ಬೇರೆ ಬೇರೆ ಸ್ಥಾನ ಅಂತ ತಾನೇ ಅರ್ಥವಾಗುತ್ತೆ. ಹಾಗಾಗಿ ನೀ ಹೇಳಿದ್ಯಲ್ಲಪ್ಪ, ಅದನ್ನ ಏನು ಆ ಒಂದು ಒಂದೇ ವಿಭಕ್ತಿಯಿಂದ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಏನಾಗುತ್ತೆ, ಅದು ಒಂದೇ ಪ್ರಯೋಜನಕ್ಕಾಗಿ ಹೋಗಿದೆ ಮತ್ತು ವಿಕಲ್ಪವಾಗುತ್ತೆ. ಒಂದೇ ಇದನ್ನ ನೋಡಿ ಏನ್ ಮಾಡ್ತಾನೆ, ಅವನು ಹೇಳಿದ್ದ,
ವ್ರೀಹ್ಯವಾದಿಗಳಲ್ಲಿ ಹೇಳಿದ್ದ. ನೋಡಪ್ಪ, ಒಂದೇ ವಿಭಕ್ತಿಯಿಂದ ಪ್ರಯೋಗ ಮಾಡಿದ ಮಾತ್ರಕ್ಕೆ ಓಹೋ ಇದು ವಿಕಲ್ಪಾರ್ಥವನ್ನೇ ಮಾಡಬೇಕು, ವಿಕಲ್ಪದಿಂದಲೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲಪ್ಪ. ಅಲ್ಲ ಸ್ವಾಮಿ, ಅದೇ ಸ್ವಾಮಿ ನಾವು ವ್ರೀಹ್ಯವಾದ ಉದಾಹರಣೆ ಕೊಟ್ಟಿದ್ವಲ್ಲ ನಾವು. ಇಲ್ಲ ಇಲ್ಲ, ನೀನು ಕೊಟ್ಟಿದ್ದ ಉದಾಹರಣೆ ಅದು ಇದು ಇರಬಹುದು, ಅದು ನಾವು ಉದಾಹರಣೆ ಕೊಡ್ತೇವೆ. ಉದಾಹರಣೆಗೇನು ನಾವು ಕೊಡ್ತೇವೆ, ವಿಕಲ್ಪ ಅಲ್ಲ ಇದು, ಸಮುಚ್ಚಯ ಅಂತ ಅನ್ನೋದಕ್ಕೆ. ಯಾವುದು ಈ ನಾಡ್ಯಾದಿಗಳು ವಿಕಲ್ಪಾರ್ಥದಲ್ಲಿ ಬಂದಿಲ್ಲ, ಸಮುಚ್ಚಯಾರ್ಥದಲ್ಲಿ ಬಂದಿರತಕ್ಕಂಥದ್ದು, ಎಲ್ಲವೂ ಸೇರಿ ಒಂದು ಸ್ಥಾನ ಅಂತಕ್ಕಂಥದ್ದಕ್ಕೆ ನಾವು ಕೂಡ ಏನ್ ಮಾಡ್ತೇವೆ, ಒಂದು ಈ ಅರ್ಥವನ್ನು ಹೇಳ್ತೇವೆ, ಉದಾಹರಣೆಯನ್ನು ಕೊಡ್ತೇವೆ. ಏನು ಉದಾಹರಣೆ ಅಂತಂದ್ರೆ ನೋಡಿ, ಈಗ ನಾನಾರ್ಥತ್ವ ಸಮುಚ್ಚಯೋರಪಿ ಏಕಭಕ್ತಿ ವಿಭಕ್ತಿ ನಿರ್ದೇಶ ದರ್ಶನಾತ್ ಪ್ರಾಸಾದೇಶೇತೆ ಪರ್ಯಂಕೇಶೇತೆ ಇತ್ಯೇವ ಮಾಡಿತು. ನೋಡಿ, ನಾನಾರ್ಥತ್ವ ಸಮುಚ್ಚಯೋರಪಿ, ನಾನಾರ್ಥತ್ವ ಅಂದ್ರೆ ಈ ಬೇರೆ ಬೇರೆ ಅರ್ಥವನ್ನು ಕೊಡದೇ ಇರ್ತಕ್ಕಂಥದ್ದು, ಕೊಡುವಂತಕ್ಕಂಥದ್ದು, ಮತ್ತೆ ಸಮುಚ್ಚಯ, ಇವೆರಡರಲ್ಲೂ ಕೂಡ ಒಂದೊಂದು ಕೂಡ ಏನಾಗಿದೆ, ಒಂದೊಂದು ಕೂಡ ಒಂದೊಂದು ಸ್ಥಾನವನ್ನು ಹೇಳಿದ್ದಾರೆ. ಪುರಿ ತತಿ ಪ್ರಾಣಿ ಅರ್ಧಾಕಾಶೆ ಎಲ್ಲ ಸ್ವಲ್ಪ ಹೇಳಿದ್ದಾರೆ. ಒಂದೊಂದು ಕೂಡ ಬೇರೆ ಬೇರೆ ಸ್ಥಾನ ಆಯಿತು ಅಂತ ಹೇಳಿ ಒಂದೇ ವಿಭಕ್ತಿಯನ್ನು ಪ್ರಯೋಗ ಮಾಡಿದ ಮಾತ್ರಕ್ಕೆ ಏನಾಗಿದೆ, ಅದು ವಿಕಲ್ಪದಿಂದಲೇ ಇರಬೇಕು ಅಂತ ಏನೂ ಆಗೋದಿಲ್ಲಪ್ಪ. ನೀನು ವ್ರೀಹೀಯವಾಗಿ ಕೊಟ್ಟಿದ್ದೆ ಉದಾಹರಣೆ, ನಾವು ಇನ್ನೊಂದು ಉದಾಹರಣೆ ಕೊಡ್ತೇವೆ ನೋಡು ಅಂತ ಹೇಳಿ. ಏನು ಅಂತಂದ್ರೆ ನೋಡಪ್ಪ, ಈಗ ವ್ರೀಹೀಯವ ಅಂತಕ್ಕಂಥದ್ದಾದ್ರೆ ಏನಾಗುತ್ತೆ ಗೊತ್ತೇನು, ಲೌಕಿಕರಿಗೆ ಅರ್ಥ ಆಗೋದಿಲ್ಲ. ಲೌಕಿಕರು ಹೇಗೆ ಅರ್ಥ ಆಗುತ್ತದೆ? ಯಜ್ಞದಲ್ಲಿ ವ್ರೀಹೀಯವ ಯಾವ ಸಂದರ್ಭದಲ್ಲಿ ಹಾಕ್ಬೇಕು, ಹೇಗೆ ಹಾಕ್ಬೇಕು, ಅವೆಲ್ಲ ಅದು ವೈದಿಕವಾದ ಒಂದು ವಿಚಾರ, ಅದು ಆಗಲ್ಲ. ನಾವು ಕೊಡ್ತಾ ಇರೋ ಉದಾಹರಣೆ ಇದು ಸಾರ್ವತ್ರಿಕವಾದ ಉದಾಹರಣೆ, ಸಾರ್ವಜನೀನವಾದ ಉದಾಹರಣೆ, ಎಲ್ರಿಗೂ ಗೊತ್ತಾಗ್ತಾ ಇರ್ತಕ್ಕಂಥ ಉದಾಹರಣೆ. ಏನು ಉದಾಹರಣೆ ಯಾಕೆ ಕೊಡ್ತಾ ಇದ್ದೀವಿ ನಾವು? ಈ ಒಂದು ಈ ಯಾವುದು ಈ ನಾನಾ ಚ ಅಂತಕ್ಕಂಥದ್ದಿದೆಯಲ್ಲ, ಚ ಅಂತಕ್ಕಂಥದ್ದನ್ನು ಉಪಯೋಗಿಸಿ ಈ ಇದೊಂದು ಸ್ಥಾನ ಅದೊಂದು ಸ್ಥಾನ ಅಂತ ಹೇಳಿದ್ದರೂ ಕೂಡ ಎರಡು ಕೂಡ ಬೇರೆ ಬೇರೆಯ ಸ್ಥಾನಗಳಲ್ಲ, ಅದನ್ನು ಸಮುಚ್ಚಯಾರ್ಥದಲ್ಲಿ ತೆಗೆದುಕೊಳ್ಳಬೇಕು ಹೇಳಿದ್ದಾರೆ. ಇದು ಒಂದು ಇಲ್ಲೂ ಹೇಳಿದ್ದಾರೆ, ಇಲ್ಲಿ ಅಂತ ಇಲ್ಲಿ ಅಂತ ಹೇಳಿದ್ದಾರೆ, ಅಲ್ಲಿ ಅಂತ ಹೇಳಿದ್ದಾರೆ. ಆ ಹೇಳಿದ ಮಾತ್ರಕ್ಕೆ ಇಲ್ಲಿ ಅಲ್ಲಿ ಅಂತಕ್ಕಂಥದ್ದು ಬೇರೆ ಇಲ್ಲ, ಒಂದೇ ಅರ್ಥ ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ನಾವು ಉದಾಹರಣೆ ಕೊಡ್ತೇವೆ. ಏನು ಉದಾಹರಣೆ ಅಂದ್ರೆ ಹೇಳ್ತಾ ಇದ್ದಾರೆ, ಪ್ರಾಸಾದೆ ಶೇತೆ ಪರ್ಯಂಕೆ ಶೇತೆ ಇತ್ಯೇವಮಾದಿಷು. ಒಬ್ಬ ಇದ್ದ, ಮಹಾರಾಜರು ಎಲ್ಲಿ ಮಲಗಿದ್ದಾರೆ, ಅವನು ಇಷ್ಟೊತ್ತಾಗ್ಬಿಟ್ಟಿದೆ, ಮಹಾರಾಜರು ಅರಮನೆಯಲ್ಲಿ ಮಲಗಿದ್ದಾರೆ. ಓಹೋ, ಅರಮನೆಯಲ್ಲಿ ಮಲಗಿದ್ದಾರೆ ಎಂದ. ಅವ ಏನ್ ಮಾಡ್ದ, ಮಹಾರಾಜರು ಅರಮನೆಯಲ್ಲಿ ಮಂಚದಲ್ಲಿ ಮಲಗಿದ್ದಾರೆ ಎಂದ. ಈಗ ಮಹಾರಾಜರು ಅರಮನೆಯಲ್ಲಿ ಮಂಚದಲ್ಲಿ ಮಲಗಿದ್ದಾರೆ ಅಂತ ಹೇಳಿದಾಗ ಏನಾಯ್ತು, ಎರಡು ಸಪ್ತಮಿ ವಿಭಕ್ತಿ ನಿರ್ದೇಶನ ಬಂತು. ಅರಮನೆಯಲ್ಲಿ, ಪ್ರಾಸಾದೆ, ಮತ್ತೆ ಪರ್ಯಂಕೆ, ಒಂದು ಹಾಸಿಗೆ ಮೇಲೆ ಮಂಚದ ಮೇಲೆ ಮಂಚ ಇಟ್ಕೊಂಡು ಅದ್ರ ಮೇಲೆ ಮಲಗಿದ್ದಾರೆ ಅಂತ ಎರಡು ವಿಭಕ್ತಿ ಸಪ್ತ ವಿಭಕ್ತಿ ಬಂತು. ಅರ್ಥ ಏನಾಗುತ್ತೆ, ಎರಡೂ ಕೂಡ ಒಬ್ಬ ಮಹಾರಾಜ ಮನೆಯಲ್ಲೂ ಮಲಗಿದ್ದಾನೆ, ಮತ್ತೆ ಅದಕ್ಕಿಂತ ಬೇರೆಯಾಗಿ ಮಂಚದ ಮೇಲೂ ಮಲಗಿದ್ದಾನೆ ಅಂತ ಆಗುತ್ತಾ? ಏನಿಲ್ಲ, ಅದಕ್ಕೆ ಅರ್ಥ ಹೇಗೆ ಮಾಡಬೇಕು, ಮಹಾರಾಜರು ಮನೆಯಲ್ಲಿ ಮಂಚದ ಮೇಲೆ ಮಲಗಿದ್ದಾರೆ, ಮಹಾರಾಜರು ಮಂಚದ ಮೇಲೆ ಅರಮನೆಯಲ್ಲಿ ಮಲಗಿದ್ದಾರೆ ಹೇಳ್ಬೇಕಾ ಅರ್ಥ. ಅರಮನೆಯಲ್ಲಿ ಮಂಚದಲ್ಲಿ ಮಲಗಿದ್ದಾರೆ ಅಥವಾ ಮಂಚದಲ್ಲಿ ಅರಮನೆಯಲ್ಲಿ ಮಲಗಿದ್ದಾರೆ. ಬರೀ ಮಂಚದಲ್ಲಿ ಮಲಗಿದ್ದಾರೆ ಅಂದ್ಬಿಟ್ರೆ ಮಂಚ ಮಲಗಿದ್ದಾರೆ ಇಲ್ಲಿ ಬಾಲಮಾನ ಹಾಗೆ ಯಾವ್ದು ಎಲ್ಲ ಹೋಗಿದ್ರು ಅರಮನೆ, ಇಲ್ಲ ಇಲ್ಲ, ಮಹಾರಾಜರು ಮಂಚ ಮಲಗಿದ್ದಾರೆ, ಅರಮನೆಯಲ್ಲೇ ಮಲಗಿದ್ದಾರೆ. ಹೀಗೆ ನೋಡಿ,
ಈ ಒಂದು ಸಾಮಾನ್ಯವಾಗಿ ಪ್ರಯೋಗ ಮಾಡತಕ್ಕಂಥ ಎರಡು ಸಪ್ತವಿಭಕ್ತಿ ನಿರ್ದೇಶನ ಇದ್ದರೂ ಕೂಡ ಅದು ಹೇಗೆ ಸಮುಚ್ಚಯಾರ್ಥದಲ್ಲಿ ಒಂದೇ ಒಂದಾಗಿ ತೆಗೆದುಕೊಳ್ತಾರೋ ಹಾಗೆ ಇಲ್ಲೂ ಕೂಡ ಹೇಗೆ ನಾಡೀಶು ಪುರೀತತಿ ಬ್ರಹ್ಮಣಿ ಚ ಸತಿತಿ ಅಂದ್ರೆ ನಾಡಿಗಳಲ್ಲಿ ಪುರೀತತ್ತಿನಲ್ಲಿ ಬ್ರಹ್ಮದಲ್ಲಿ ಅಂತ ಹೇಳಿದ್ದರೂ ಕೂಡ ಏನಾಗಿದೆ ಅದು ಒಬ್ಬನೇ ಒಂದೇ ಪ್ರಯೋಜನಕ್ಕೋಸ್ಕರ ಎಲ್ಲ ಒಂದೇ. ಹಾಗೆ ಅರಮನೆಯಲ್ಲಿ ಮಂಚದಲ್ಲಿ ಮಲಗಿದ್ದಾನೆ ಅಂದಾಗ ಏನರ್ಥ? ಅರಮನೆ ಬೇರೆ ಮಂಚ ಬೇರೆ ಮಲ್ಕೊಂಡು ಬೇರೆ ಈಗ ಏನು ಅರ್ಥ ಅಲ್ಲ, ಎಲ್ಲ ಒಂದೇ ಅರ್ಥ. ಅಂದ ಹಾಗೆ ಇಲ್ಲಿ ಏನಾಗುತ್ತೆ ಈ ಉಪಪದ್ಯದ ಹೀಗೆ ಸಮುಚ್ಚಯಾರ್ಥ ಹೊಂದುತ್ತೆ. ಅದೇ ರೀತಿ ಇಲ್ಲೂ ಕೂಡ ತಿಳಿಬೇಕು. ಪುರಿತತ್ತು ನಾಡಿ ಬ್ರಹ್ಮ ಅಂತಂದಾಗ ಎಲ್ಲವೂ ಕೂಡ ಒಂದು ಅವನು ಮಲಗಿದ ಅಷ್ಟೇ ಒಂದೇ ಪ್ರಯೋಜನ ಒಂದೇ. ಇಲ್ಲೂ ಏನಾಯ್ತು? ಏಕಾರ್ಥವಾಯಿತು. ಮತ್ತೆ ವಿಭಕ್ತಿ ಕೂಡ ಒಂದೇ ವಿಭಕ್ತಿ ಆಯಿತು. ಅರಮನೆಯಲ್ಲಿ ಮಂಚದಲ್ಲಿ ಆಗಿದ್ದರೂ ಕೂಡ ಏಕಾರ್ಥ ಮತ್ತೆ ಒಂದೇ ವಿಭಕ್ತಿ ಇದ್ದರೂ ಕೂಡ ಇಲ್ಲಿ ಯಾಕೆ ತಗೋಬೇಕು? ವಿಕಲ್ಪಾರ್ಥದಲ್ಲಿ ತೆಗೆದುಕೊಳ್ಳಬಾರದು, ಸಮುಚ್ಚಯಾರ್ಥದಲ್ಲಿಯೇ ತೆಗೆದುಕೊಳ್ಳಬೇಕು ಅಂತ ಹೇಗೆ ಪ್ರತಿಯೊಬ್ಬರಿಗೂ ಗೊತ್ತೋ ಇದು ಕೂಡ ಹಾಗೆ. ನಾಡಿಗಳಲ್ಲಿ ಮತ್ತೆ ಪುರಿತತ್ತಿನಲ್ಲಿ ಹಾರ್ದಾಕಾಶದಲ್ಲಿ ಪ್ರಾಣನಲ್ಲಿ ಅಂತ ಹೇಳಿದ್ರೆ ಎಲ್ಲ ಒಂದೇ ಅಧಿಕರಣ ಸಪ್ತವಿಭಕ್ತಿ. ಆದರೂ ಕೂಡ ಇವನ್ನೆಲ್ಲವನ್ನು ಕೂಡ ಸಮುಚ್ಚಯಾರ್ಥದಲ್ಲಿ ತೆಗೆದುಕೊಳ್ಳಬೇಕು. ಇವನ್ನೆಲ್ಲ ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ ಅಂತ ಅನ್ನೋದನ್ನ ಮುಂದಿನ ಭಾಗ ಪ್ರಕಾರ ಅದರಲ್ಲಿ ಹೇಳ್ತಾರೆ. ಏನ್ ಬೇಕಾಗಿತ್ತು ಇವೆಲ್ಲ ಇಷ್ಟೊಂದೆಲ್ಲ? ಹೌದು, ಇವೆಲ್ಲ ಅವಶ್ಯಕ. ಯಾತಕ್ಕೆ ಅಂದ್ರೆ ಪರಮಾರ್ಥ ಸ್ವರೂಪವನ್ನ ಸಿದ್ಧ ಮಾಡುವುದಕ್ಕಾಗಿ. ಗೊತ್ತಾಗಲ್ಲ ನಮಗೆ, ಏನೋ ಹೇಳ್ಬಿಟ್ರೆ ಅಯ್ಯೋ ಹೋಗ್ರಿ ಎಲ್ಲ ಬೇಕಾದಷ್ಟು ವೈವಿಧ್ಯ ಕಾಣ್ತಾ ಇದೆ, ಇದೇ ಪರಮಾರ್ಥ ಅಂತ ಎಲ್ಲರೂ ಈಗೂ ಅಷ್ಟೇ ಎಲ್ಲರೂ ತಿಳ್ಕೊಳ್ತಾರೆ. ಇದೆಲ್ಲ ಅದು ತಿಳಿಸುವುದಕ್ಕಾಗಿ ಈ ಒಂದು ಅವಸ್ಥೆ ಇಷ್ಟೆಲ್ಲ ಹೇಳಿದ್ದಾರೆ. ಮುಂದೆ ಗೊತ್ತಾಗತ್ತದೆ. ತಥಾಚ ಶ್ರುತಿ, ಇದು ಯುಕ್ತಿ ಆಯ್ತು. ಯುಕ್ತಿ ಏನು? ಈ ತರ್ಕಕ್ಕೆ ಏನು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು? ನಿದರ್ಶನ. ಇದೆ ಅಲ್ಲಿ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳ್ದ. ಯಾಕೆ ಅಂದ್ರೆ ಧೂಮಮತ್ವ ನಮ್ಮ ಹೊಗೆ ಕಾಣ್ತಾ ಇದೆಯಲ್ಲ, ಬೆಂಕಿ ಕಾಣ್ತಾ ಇಲ್ಲ, ಹೊಗೆ ಕಾಣ್ತಾ ಇದೆ. ಬೆಂಕಿ ಮರೆಯಾಗಿದೆ, ಹೊಗೆ ಮೇಲಿಕ್ಕೆ ಎದ್ದು ಕಾಣ್ತಾ ಇದೆ ಅಂದ. ಅಷ್ಟು ಮಾಡೋದು ಆಗಲಿಲ್ಲ. ಅದು ಹೊಗೆ ಹೇಗೆ ಎಂತ ಹೊಗೆ ಅಂದ್ರೆ ಅದು ಉದಾಹರಣೆಯನ್ನು ಕೊಡಬೇಕು, ದೃಷ್ಟಾಂತವನ್ನು ಕೊಡಬೇಕು. ತರ್ಕ ಅಂದ್ರೆ ದೃಷ್ಟಾಂತ ಇದ್ದೇ ಇರಬೇಕು. ಹೇಗೆ ನೋಡಪ್ಪ, ನೀನು ಅಡುಗೆ ಮನೆ ನೋಡಿದ್ಯಲ್ಲ, ಹೊಗೆ ಮುಚ್ಕೊಂಡಿರ್ತಾ ಇತ್ತು, ಆವಾಗಿನ ಕಾಲದ ಮಾತು. ಸೌದೆ ಹಾಕ್ತಾ ಇದ್ರು, ಒಣಗಿದೆ ಇದ್ರು ಹೊಗೆ ಬಂದ್ಬಿಡ್ತಾ ಇತ್ತು. ನಮಗೂ ಅನುಭವ ಇದೆಯಲ್ಲ, ಆ ಥರ ಅಂತ ಹೇಳಿದ್ರೆ ಇನ್ನೂ ಕೂಡ ದೃಷ್ಟಾಂತವನ್ನು ಕೊಟ್ಟಾಯ್ತು. ಮತ್ತೆ ಇದಕ್ಕೆ ಶ್ರುತಿವಾಕ್ಯವನ್ನು ಹೀಗೆ ಉದ್ಧಾರ ಮಾಡ್ತಾರೆ. ಶ್ರುತಿ ತರ್ಕ ಎರಡೂ ಕೂಡ. ತಥಾ ತಾಸು ತದಾ ಭವತಿ ಯದಾ ಸುಪ್ತ ಸ್ವಪ್ನಂ ನ ಕಂಚನ ಪಶ್ಯತಿ. ತಾಸು ತದಾ ಭವತಿ. ತಾಸು ಅಂದ್ರೇನು? ಇಲ್ಲಿ ನಾಡ್ಯಾದಿ, ನಾಡೀಶು ಅಂತ ಅರ್ಥ. ತಾಸು ಒಂದು ನಾಡೀಶು ಅಂತ. ಆದಿ ಸೇರಿಸ್ಕೊಂಡಾಗ ಪುಲ್ಲಿಂಗ ಬರುತ್ತೆ, ನಾಡ್ಯಾದಿ ಅಂತ ಹೇಳಬೇಕು. ತಾಸು ಇಲ್ಲಿ ಪ್ರಕೃತ ತಾಸು ಸ್ತ್ರೀಲಿಂಗ ಆದ್ದರಿಂದ ತಾಸು ನಾಡೀಶು ತದಾ ಭವತಿ ಯದಾ ಸುಪ್ತ ಅಂದ್ರೆ ಆ ಒಂದು ಮಲಗಿದ್ದಾಗ ಇದಾಗುತ್ತೆ. ಮಲಗಿದ್ದಾಗ ನೀನು ಮಲಗಿದ್ದಾಗ ಅಂದ್ರೆ ಸ್ವಪ್ನಂನ ಕಂಚನ ಪಶ್ಯತಿ ಅಂದ್ರೆ ಸ್ವಪ್ನವನ್ನು ಕಾಣದೇ ಇರುವಾಗ, ಜಾಗೃತ ಅವಸ್ಥೆಗಿಂತ ಭಿನ್ನವಾಗಿದೆ, ಆದರೆ ಅದು ಸ್ವಪ್ನಾವಸ್ಥೆ ಅಲ್ಲ. ಉಳಿದದ್ದು ಯಾವುದು? ಪರಿಶೇಷ ಸುಷುಪ್ತಿ ಅಷ್ಟೆ. ಹೀಗೆ ಆ ಅವಸ್ಥೆಯಲ್ಲಿ ಏನಾಗಿದೆ? ನ ಕಂಚನ ಅಥ ಏನು ಸ್ವಪ್ನ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಮತ್ತೇನು ಅಂದ್ರೆ ಅಸ್ಮಿನ್ ಪ್ರಾಣೇ ಏವ ಏಕಧಾ ಭವತಿ. ಇವನು ಈ ಪ್ರಾಣನಲ್ಲಿ
ಒಂದಾಗಿ ಬಿಟ್ಟಿರುತ್ತಾನೆ. ಯಾವಾಗ? ಆವಾಗ ಎಷ್ಟೇ ಇದ್ರೂ ಕೂಡ ನಾಡಿಗಳೆಲ್ಲವನ್ನೂ ಸೇರಿ ಒಂದಾಗಿ ಮಾಡಿ ಇವೆಲ್ಲವೂ ಕೂಡ ಪ್ರಾಣನಲ್ಲಿ ಒಂದಾಗಿ ಬಿಟ್ಟಿರುತ್ತಾರೆ ಅಂತ ಹೇಳಿದ್ರು. ಮತ್ತು ಇತಿ ಸಮುಚ್ಚಯಂ ನಾಡೀನಾಂ ಪ್ರಾಣಸ್ಯ ಚ ಸುಷುಪ್ತೌ ಶ್ರಾವಯತಿ ಅಂತ ಹೇಳಿ ಈ ಸುಷುಪ್ತಿಯ ಅವಸ್ಥೆಯಲ್ಲಿ ನಾಡಿಗಳಿಗೂ ಪ್ರಾಣಕ್ಕೂ ಏಕತೆಯನ್ನು ಐಕ್ಯವನ್ನು ಹೇಳಿದ್ದಾರೆ. ಅಂದ್ರೆ ಒಂದೇ ನಾಡಿಯಲ್ಲಿ ಅದೇನು ಎಲ್ಲವೂ ಪ್ರಾಣ ಏವ ಪ್ರಾಣೇ ಏವ ಪ್ರಾಣನಲ್ಲಿಯೇ ಸೇರಿ ಒಂದಾಗಿ ಬಿಟ್ಟಿರುತ್ತದೆ ಅಂತ ಹೇಳಿದ್ರು. ಇದು ಒಂದಾಗಿಬಿಟ್ರೆ ಏನು? ಇದು ಸಮುಚ್ಚಯಾರ್ಥ. ಇದು ಸಮುಚ್ಚಯ ನಾಡಿನ ಸುಷುಪ್ತಿ ಹೇಳ್ತಾರೆ. ಏಕವಾಕ್ಯ ಉಪಾದಾನ. ಏಕವಾಕ್ಯ ಅಂದ್ರೇನು? ಒಂದೇ ವಾಕ್ಯದಲ್ಲಿ ನಾಡಿನ ಮತ್ತೆ ಪ್ರಾಣಾನಾಂಚ, ನಾಡಿಗಳು ಮತ್ತೆ ಪ್ರಾಣಗಳು ಎರಡನ್ನೂ ಕೂಡ ಒಂದೇ ವಾಕ್ಯದಲ್ಲಿ ತೆಗೆದುಕೊಂಡು ಹೇಳಿರುವುದರಿಂದ ಏನಾಗುತ್ತೆ? ಇದು ಸುಷುಪ್ತಿಯಲ್ಲಿ ಈ ಪ್ರಾಣನಲ್ಲಿ ಒಂದಾಗಿ ಬಿಟ್ಟಿರುತ್ತಾನೆ ಅಂತ ಹೇಳ್ತಾರೆ. ಸರಿ, ಓಹೋ, ಹಾಗಾದ್ರೆ ಪ್ರಾಣ ಅಂತಾಯ್ತು. ಪ್ರಾಣ ಯಾವುದು? ಹೌದು, ಪ್ರಾಣ ತಾನೇ ಜಾಗೃತವಾಗಿರೋದು. ಪ್ರಾಣ ಅಂದ್ರೇನು? ಪ್ರಾಣ ಅಂದ್ರೆ ಮುಖ್ಯ ಪ್ರಾಣಸ್ಥಾನಿ. ಅವನು 5 ಇದ್ರಲ್ಲಿ ವಿಭಾಗ ಮಾಡ್ಕೊಂಡು ಶರೀರ ವ್ಯಾಪಿಸ್ಕೊಂಡಿದ್ದಾನಲ್ಲ, ಪ್ರಾಣೋಪಾನ ಧ್ಯಾನದಾನ ಸಮಾನ ಅಂತ. ಅದಲ್ಲ ಅಂತೇಳಿ ನೋಡಿ. ಪ್ರಾಣಸ್ಯ ಚ ಬ್ರಹ್ಮತ್ವಂ ಸಮಧಿಗತ. ನಾವು ಈ ಪ್ರಾಣ ಎಂಬತಕ್ಕಂಥ ಶಬ್ದಕ್ಕೆ ಬ್ರಹ್ಮತ್ವಂ, ಬ್ರಹ್ಮ ಎಂಬುದಾಗಿ ಅರ್ಥ ಮಾಡಿ ತಿಳಿಸಿಕೊಟ್ಟಿದ್ದೇವೆ. ಎಲ್ಲಿ? ಪ್ರಾಣಸ್ತಥಾನುಗಮಾತ್. ಎಲ್ಲಿ? ಆ ಒಂದು ಪ್ರತರ್ಧನಾಧಿಕರಣದಲ್ಲಿ ಅಲ್ಲಿ ಮೊದಲನೇ ಪಾದ ಬಂದಿದೆಯಲ್ಲ, ಅಲ್ಲಿ ನಾವು ಇದನ್ನು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೇವೆ. ಏನು? ಪ್ರಾಣ ಅಂದ್ರೆ ಬ್ರಹ್ಮ ಅಂತ ತಿಳಿಸ್ಕೊಟ್ಟಿದ್ದೇವೆ. ಅಂದ್ರೆ ಏನಾಯ್ತು ಇಲ್ಲಿ? ಒಟ್ಟು ಅರ್ಥ ಪ್ರಾಣದಲ್ಲಿ ಒಂದಾಗಿ ಬಿಟ್ಟಿರುತ್ತಾರೆ. ಎಲ್ಲ ನಾಡಿಗಳೆಲ್ಲ ಒಂದಾಗಿ ಬಿಟ್ಟಿರುತ್ತಾರೆ ಅಂದ್ರೆ ಏನು? ಬ್ರಹ್ಮದಲ್ಲಿ ಒಂದಾಗಿ ಬಿಟ್ಟಿರುತ್ತಾರೆ. ಅದನ್ನೇ ಅಪ್ಪ ಈ ಶಾಂತೋಗಿ ಹೇಳಿದ್ರು, ಸದಾ ಸೌಮ್ಯ ಸದಾ ಸಂಪನ್ನೋ ಭವತಿ. ಅವನು ಈ ಜೀವ ಇರ್ತಾನ, ಅವನು ಸದಾ ಯಾವಾಗ? ಸ್ವಪ್ನಾವಸ್ಥಾಯಾಮ್ ಏನು? ಈ ಸತಾ ಸಂಪನ್ನೋ ಭವತಿ. ಸತ್ತಿನೊಡನೆ ಸಂಪನ್ನೋ ಭವತಿ, ಒಂದಾಗಿ ಬಿಟ್ಟಿರುತ್ತಾನೆ. ಇದನ್ನೇ ಹೇಳ್ಬೇಕು ಅಂತ ಹೇಳಿ, ಇದು ಈ ಆತ್ಮನಲ್ಲಿ ಅವನು ಒಂದಾಗಿ ಬಿಟ್ಟಿರುತ್ತಾನೆ ಆ ಸುಷುಪ್ತಿ ಅವಸ್ಥೆಯಲ್ಲಿ. ಅಂದ್ರೇನು? ಇವನಿಗೆ ಬೇರೆ ಯಾವ ಅನುಭವವೂ ಇಲ್ಲ, ಕೇವಲ ಸ್ವರೂಪಾವಸ್ಥೆ ಅದು ಅಂಥೇಳಿ. ಸ್ವರೂಪಾವಸ್ಥೆ ಅಂತಂದ್ರೆ ತಿರ್ಗಾ ಎಚ್ಚೆತ್ತೆ ಶುರುವಾಗುತ್ತಲ್ಲ ಸಂಸಾರ. ನೀವೇ ಹೇಳಿದ್ರಲ್ಲ, ಆ ಸ್ಥಾನ ತಲುಪದ ಮೇಲೆ ಪುನಃ ಹಿಂದಿರುಗಿ ಬರುವುದಿಲ್ಲ ಅಂತ. ಬರ್ತಾ ಇದೀವಲ್ಲ ಏನಾಗುತ್ತೆ ಅಂದ್ರೆ, ಇಲ್ಲಪ್ಪ ಆ ಸ್ಥಾನ. ಆದರೆ ಅದಕ್ಕೆ ಮುಂದೆ ಹೇಳ್ತಾರೆ, ಆದರೆ ಯಾರಿಗೂ ಕೂಡ ನಾನು ಈ ಸ್ಥಾನದಲ್ಲಿ ಇದ್ದೇನೆ, ನಾನೇ ಈ ಸ್ಥಾನ, ನಾನೇ ಎಂಬ ತಿಳುವಳಿಕೆ ಒಬ್ಬರಿಗೂ ಇಲ್ಲ. ಆದ್ದರಿಂದ ವಾಪಸ್ ಬರ್ತಾರೆ ಅಷ್ಟೆ. ತಿಳ್ಕೊಂಡ್ಬಿಟ್ರೆ ವಾಪಸ್ ಬರೋದು. ವಾಪಸ್ ಬರ್ತಾರೆ ಅನ್ನೋ ಭ್ರಮೆ ಕೂಡ. ಅದನ್ನ ಸಿದ್ಧ ಮಾಡುವುದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಅದನ್ನ ಈ ಆ ಒಂದು ಮುಂದಿನ ಭಾಗದಲ್ಲಿ ಚೆನ್ನಾಗಿದೆ. ಈಗ ನಾಟೀಗಳನ್ನ ಪ್ರತ್ಯೇಕವಾಗಿ ಹೇಳಿದ್ದಾರಲ್ಲ, ಪೂರ್ವ ಪಕ್ಷಿ ಉದ್ಧಾರ ಮಾಡಿದ್ದಲ್ಲ ಯಾವುದು? ಆ ಶ್ರುತಿಗಳನ್ನು ಮಾತ್ರ ಕೂಡ ಅದನ್ನ ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮುಂದೆ. ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.